ಸಾರಥಿ ಫಿಲ್ಮ್ ರಿಲೀಸ್ ಆಗಬೇಕಾದ್ರೆ ದರ್ಶನ್ ಅವರು ಜೈಲ್ಗೆ ಹೋಗಿದ್ರು. ಈಗ ಡೆವಿಲ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಈಗ ಮತ್ತೆ ಜೈಲ್ ಸೇರಿದ್ದಾರೆ ದರ್ಶನ್ ಅವರು. ದರ್ಶನ್ ಅವರ ಅನುಪಸ್ಥಿತಿಯಲ್ಲೇ ರಿಲೀಸ್ ಆಗುತ್ತಾ ಡೆವಿಲ್. 2011ರಲ್ಲಿ ಸಾರಥಿ ಸಿನಿಮಾ ತೆರೆ ಕಂಡಾಗ ಜೈಲಲ್ಲಿದ್ರು ದಚ್ಚು. ಆಗ ಪತ್ನಿ ವಿಜಯಲಕ್ಷ್ಮಿ ಕೇಸ್ನಲ್ಲಿ ಜೈಲು ಪಾಲಾಗಿದ್ದ ದರ್ಶನ್ ಅವರು ಈಗ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದಚ್ಚು ಜೈಲು ಪಾಲಾಗಿದ್ದಾರೆ. ಅಕ್ಟೋಬರ್ ತಿಂಗಳಲ್ಲಿ ಸಾರಥಿ ಸಿನಿಮಾ ರಿಲೀಸ್ ಆಗಬೇಕಾಗಿತ್ತು. ಡೆವಿಲ್ ಸಹ ಅಕ್ಟೋಬರ್ನಲ್ಲೇ ರಿಲೀಸ್ ಆಗುವ ಸಾಧ್ಯತೆ ಕೂಡ ಇದೆ. ಅಂದು ದಿನಕರ್ ಅವರು ಸಾರಥಿ ಪ್ರಮೋಷನ್ ಅನ್ನ ಮಾಡಿದ್ರು. ಇಂದು ದಿನಕರ್ ಜಾಗಕ್ಕೆ ಪ್ರಕಾಶ್ ವೀರ್ ಬಂದಿದ್ದಾರೆ. ಖುದ್ದು ವಿಜಯಲಕ್ಷ್ಮಿಯೇ ಡೆವಿಲ್ ಪ್ರಮೋಷನ್ ಅನ್ನ ಹೊಣೆ ಹೊತ್ತಿದ್ದಾರೆ. ಅಂದು ಸಾರಥಿ, ಇಂದು ಡೆವಿಲ್. ಮತ್ತೆ ಹಿಸ್ಟ್ರಿ ರಿಪೀಟ್ ಆಗ್ತಿದ್ಯಾ? ದರ್ಶನ್ ಅವರ ಅನುಪಸ್ಥಿತಿಯಲ್ಲೇ ಡೆವಿಲ್ ಸಿನಿಮಾ ರಿಲೀಸ್ ಆಗುತ್ತಾ? 2011ರಲ್ಲಿ ಸಾರಥಿ ಸಿನಿಮಾ ತೆರೆ ಕಂಡಾಗ ಜೈಲಲ್ಲಿದ್ರು ದರ್ಶನ್ ಅವರು. ಆಗ ಪತ್ನಿ ವಿಜಯಲಕ್ಷ್ಮಿ ಅವರ ಕೇಸ್ನಲ್ಲಿ ಜೈಲು ಪಾಲಾಗಿದ್ರು. ಈಗ ರೇಣುಕಾಸ್ವಾಮಿ ಅವರ ಕೊಲೆ ಕೇಸ್ನಲ್ಲಿ ಮತ್ತೆ ಅಂಧರಾಗಿದ್ದಾರೆ ದರ್ಶನ್ ಅವರು. ಸಾರಥಿ ಫಿಲ್ಮ್ ದರ್ಶನ್ ಅವರು ಒಳಗಿದ್ದಾಗ ರಿಲೀಸ್ ಆಗಿತ್ತು. ಆ ಸಿನಿಮಾ ಸೂಪರ್ ಹಿಟ್ ಆಗಿತ್ತು. ಈಗ ಅದೇ ಒಂದು ಹಿಸ್ಟ್ರಿ ರಿಪೀಟ್ ಆಗ್ತಿದ್ಯಾ ಅಂತ. ದರ್ಶನ್ ಅವರು ಈಗ ಒಳಗಿದ್ದಾರೆ. ಅವರ ಒಂದು ಮೋಸ್ಟ್ ಅವೈಟೆಡ್ ಎಕ್ಸ್ಪೆಕ್ಟೇಷನ್ ಇರುವಂತ ಒಂದು ಸಿನಿಮಾ ಡೆವಿಲ್. ಈ ಡೆವಿಲ್ ಸಿನಿಮಾ ದರ್ಶನ್ ಅವರ ಅನುಪಸ್ಥಿತಿಯಲ್ಲಿ ರಿಲೀಸ್ ಆಗುತ್ತಾ? ಅದರ ಒಂದು ಪ್ರಮೋಷನ್ ಜವಾಬ್ದಾರಿಯನ್ನ ಈಗ ವಹಿಸ್ಕೊಂಡಿರುವಂತದ್ದು ವಿಜಯಲಕ್ಷ್ಮಿ ಅವರು. ಆಗ ಸಾರಥಿ ಸಿನಿಮಾ ಪ್ರಮೋಷನ್ ಅನ್ನ ದಿನಕರ್ ತೂಗುದೀಪ್ ಅವರು ಮಾಡಿದ್ರು. ಅವರ ಮುಂದಾಳತ್ವವನ್ನ ವಹಿಸ್ಕೊಂಡು ಸನ್ನಿಧಿ ಸಾರಥಿ ಅವರು, ದೀಪಾ ಸನ್ನಿಧಿ ಅವರು ಪ್ರಮೋಷನ್ ಅನ್ನ ಮಾಡಿದ್ರು ಸಾರಥಿ ಫಿಲ್ಮ್ದು. ಇಂದು ದಿನಕರ್ ಅವರ ಜಾಗಕ್ಕೆ ಪ್ರಕಾಶ್ ವೀರ್ ಅವರು ಬಂದಿದ್ದಾರೆ. ಅದ್ರ ಜೊತೆಗೆ ಖುದ್ದು ವಿಜಯಲಕ್ಷ್ಮಿ ಅವರೇ ಡೆವಿಲ್ ಪ್ರಮೋಷನ್ ಹೊಣೆಯನ್ನ ಹೊತ್ತಿದ್ದಾರೆ. ಎಸ್, ಈಗ ಸಾರಥಿ ತರನೇ ಸೂಪರ್ ಹಿಟ್ ಸಕ್ಸಸ್ ಫಿಲ್ಮ್ ಆಗುತ್ತಾ ಡೆವಿಲ್? ದರ್ಶನ್ ಅವರು ಯಾವಾಗ ಜೈಲ್ಗೆ ಹೋಗಿ ಬರ್ತಾರೆ ಅವಾಗ ಸಿನಿಮಾ ಸೂಪರ್ ಆಗುತ್ತೆ ಅಂತ ಹೇಳಿ ಗಾಂಧಿನಗರ ಮಾತಾಡ್ತಿದೆ. ಈ ಒಂದು ಭವಿಷ್ಯ ಏನಿದೆ, ಅವರು ಜೈಲಲ್ಲಿದ್ರೆ ಸಿನಿಮಾ ಸಕ್ಸಸ್ ಆಗುತ್ತೆ ಅನ್ನೋ ಒಂದು ಭವಿಷ್ಯ ಏನಿದೆ, ಅದು ಈಗ ಮತ್ತೆ ಹಿಸ್ಟರಿ ರಿಪೀಟ್ ಆಗುತ್ತಾ ಅಂತ ಹೇಳಿ. ದರ್ಶನ್ ಅವರ ಮೋಸ್ಟ್ ಅವೈಟೆಡ್ ಸಿನಿಮಾ ಡೆವಿಲ್. ಈ ಸಿನಿಮಾ ಅಭಿಮಾನಿಗಳ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಇರುವಂತಹ ಒಂದು ಕಾತುರದಿಂದ ಕಾಯ್ತಿರುವಂತಹ ಸಿನಿಮಾ ಆಗಿದೆ. ಈ ಸಿನಿಮಾ ರಿಲೀಸ್ ಆಗಬೇಕಾಗಿತ್ತು. ದರ್ಶನ್ ಅವರು ಹೊರಗಿದ್ರು. ಸಾಂಗ್ ಕೂಡ ರಿಲೀಸ್ ಆಗಬೇಕಾಗಿತ್ತು, ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂತ ಹೇಳಿ. ಆ ಸಿನಿಮಾದ ಸಾಂಗ್ ಕೂಡ ಮುಂದಕ್ಕೆ ಹಾಕಿದ್ದಾರೆ. ರಿಲೀಸ್ ಡೇಟ್ ಮೊನ್ನೆ ಇದ್ದಿದ್ದು, ಆದ್ರೂ ದರ್ಶನ್ ಅವರು ಇಲ್ವಲ್ಲ ಅಂತ ಹೇಳಿ ಆ ಸಿನಿಮಾದ ಸಾಂಗ್ ಅನ್ನ ಮುಂದೊಂದು ದಿನ ರಿಲೀಸ್ ಮಾಡೋಣ ಅಂತ ಹೇಳಿ ಮತ್ತೆ ಆ ಸಿನಿಮಾ ಸಾಂಗ್ ಡೇಟ್ ಅನ್ನ ಮುಂದಕ್ಕೆ ಹಾಕಿದ್ದಾರೆ. ಈಗ ಡೆವಿಲ್ ಸಿನಿಮಾ ಯಾವಾಗ ರಿಲೀಸ್ ಮಾಡ್ತಾರೆ ಅಂತ ಹೇಳಿ ಖಚಿತವಾದ ಮಾಹಿತಿ ಇಲ್ಲ. ಆದ್ರೆ ದರ್ಶನ್ ಅವರು ಒಳಗಿದ್ದಾಗ್ಲೇ ಈ ಸಿನಿಮಾ ರಿಲೀಸ್ ಆಗಬಹುದು ಅಂತ ಹೇಳಿದೆ. ದರ್ಶನ್ ಅವರು ಹೊರಗೆ ಬರೋದು ಸ್ವಲ್ಪ ಡೌಟ್. ಹಾಗಾಗಿ ಸಾರಥಿಯನ್ನ ಹೇಗೆ ದರ್ಶನ್ ಅವರು ಇಲ್ಲದೆ ಇದ್ದಾಗ ಅವರ ಅನುಪಸ್ಥಿತಿಯಲ್ಲಿ ರಿಲೀಸ್ ಮಾಡಿದ್ರು, ಅದೇ ರೀತಿ ಡೆವಿಲ್ ಸಿನಿಮಾವನ್ನ ರಿಲೀಸ್ ಮಾಡ್ತಾರಾ? ಅದರ ಹೊಣೆಯನ್ನ ಈಗ ವಿಜಯಲಕ್ಷ್ಮಿ ಅವರು ಹೊತ್ತಿದ್ದಾರೆ. ಡೆವಿಲ್ ಕೂಡ ಸಾರಥಿ ಸಿನಿಮಾ ತರನೇ ಸೂಪರ್ ಸಕ್ಸಸ್ ಆಗುತ್ತಾ? ಅಭಿಮಾನಿಗಳು ಡೆವಿಲ್ ಸಿನಿಮಾವನ್ನ ಗೆಲ್ಲಿಸ್ತಾರಾ ಅಂತ ಹೇಳಿ ನೋಡ್ಬೇಕು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.